ಸಮಾಧಾನದಿಂದ ಈ ಕೇಸು ಇತ್ಯರ್ಥ ಆಗ್ಬೇಕನ್ನೋದೇ ನಮ್ಮ ಆಸೆ. ಒಂದು ವೇಳೆ ಇದಕ್ಕೆ ನೀವು ರೆಡಿ ಇಲ್ಲ ಅಂದ್ರೆ ಕೇಸು ಕೋರ್ಟ್ಗೆ ಹೋಗುತ್ತೆ, ಕಾನೂನನ್ನ ಎದುರಿಸಬೇಕಾಗುತ್ತೆ. ನ್ಯಾಯಾಲಯ ನ್ಯಾಯ ಕೊಡುತ್ತೆ, ನ್ಯಾಯಾಲಯದ ಖರ್ಚನ್ನು ನಾವು ಬೆರೆಸ್ತೀವಿ. ಆದರೆ ನೀವು ನಿಮ್ಮ ಸ್ವಂತ ಹಣ ಖರ್ಚು ಮಾಡಿ ದಿನಾ ಕೋರ್ಟಿಗೆ ಅಲೆಯಬೇಕಾಗುತ್ತೆ. ನೋಡಿ, ಇನ್ನೊಂದು ವಿಷಯ, ನೀವು ಈಕೆನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ನಮ್ಮವ್ರು ಕಣ್ಣಾರೆ ಕಂಡಿದ್ದಾರೆ. ಒಂದು ವೇಳೆ ನಾವೇನಾದರೂ ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರೆ ನೀವಿಬ್ರು ಕಂಬಿ ಎಣಿಸೋದಂತೂ ಗ್ಯಾರಂಟಿ. ಇದಕ್ಕೆ ನೀವೇನು ಹೇಳ್ತೀರಿ ರವಿಶಂಕರ್? ಜ್ಯೋತಿ ಪರವಾಗಿ ಕೇಸ್ ನಡೆಸುವುದು, ಅವಳಿಗೆ ಬಟ್ಟೆ, ಊಟ, ವಸತಿ ಸೌಕರ್ಯವನ್ನು ಒದಗಿಸುವುದು ಉಚಿತವಾಗಿ ನಮ್ಮಲ್ಲಿ ಅವಕಾಶ ಇದೆ. ಅವಳ ಸ್ವಂತ ಕಾಲ ಮೇಲೆ ನಿಲ್ಲಿಸಿ ಅವಳಿಗೆ ಉದ್ಯೋಗ ಕೊಡಿಸ್ತೀವಿ. ಈ ವ್ಯವಸ್ಥೆನೂ ನಮ್ಮ ಸಂಸ್ಥೆಯಲ್ಲಿ ಇದೆ. ರೇ, ಯಾಕ್ರಿ ಮಾತು ನಿಮ್ಮ ಅಮ್ಮನ ಹಂಗ ನೋಡ್ತೀರಿ? ಮದುವೆ ಆಗಿರೋದು ನೀವ ನಿಮ್ಮ ಅಮ್ಮನ. ಮದುವೆ ಆದ್ಮೇಲೆ ಹೆಂಡತಿನ ಚೆನ್ನಾಗಿ ಬಾಳಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯನ್ರಿ, ಅಲ್ವೇನ್ರಿ? ಅಲ್ಲ, ನೀವೆಲ್ಲ ಯಾಕೆ ನನ್ನ ಹೀಗೆ ಹೆದರಿಸ್ತಾ ಇದ್ದೀರಾ? ಇದೆಲ್ಲ ಆಗಿದ್ದು ನಮ್ಮ ಅಮ್ಮನಿಂದಾನೆ. ನಾನೇನೋ ಮಾಡಿದೆ? ಮತ್ತೆ ನೀನೇ ಅಲ್ವಾ ಕಾರ್ ಬೇಕು, ಬಸ್ ಬೇಕು, ರೈಲ್ ಬೇಕು ಅಂತ ಕೇಳ್ತಾ ಇದ್ದಿದ್ದು? ಅಣ್ಣನ್ ಮಗ ನನಗೆ ತಿರುಗಿ ಬಿದ್ಬಿಟ್ನಲ್ಲ. ನೋಡಿ ಸರ್ವಮಂಗಳ ಅವರೇ, ಕೋರ್ಟ್ ಮುಂದೆ ಕೇಸ್ ಬಂದ್ರೆ ನಿಮಗೆ ಶಿಕ್ಷೆ ಆಗೋದಂತೂ ಖಂಡಿತ. ಯಾಕೆಂದ್ರೆ ಜ್ಯೋತಿ ಪರವಾಗಿ ಹೋರಾಡುವುದು ಸರ್ಕಾರ. ತಪ್ಪು ಮಾಡೋದು ಸಹಜ, ಅದನ್ನು ತಿದ್ಕೊಳ್ಳೋದಿದೆಯಲ್ಲ ಅದೇ ದೊಡ್ಡ ಗುಣ. ಹೌದೌದು. ಇನ್ನು ಮೇಲೆ ಜ್ಯೋತಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ಜ್ಯೋತಿ ಇಲ್ದಿರೋ ನಮ್ಮನೆ ಕತ್ಲು ಅಂತಾನೆ ತಿಳ್ಕೊತೀನಿ. ವೆರಿ ಗುಡ್. ಈ ಬುದ್ಧಿ ನಿಮಗೆ ಮೊದಲೇ ಬಂದಿದ್ರೆ ಇಷ್ಟೆಲ್ಲ ರಾದ್ದಂತ ಆಗೋದಿತ್ತಾ? ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ. ಹೋಗ್ಲಿ ಬಿಡಿ, ಈಗಲಾದ್ರೂ ನಿಮ್ಮ ತಪ್ಪನ್ನು ನೀವು ತಿದ್ಕೊಂಡ್ರಲ್ಲ, ಸಂತೋಷ. ನಮ್ಮ ಸರ್ಕಾರದ ಮತ್ತು ಮಹಿಳಾ ಸಹಾಯವಾಣಿ ಉದ್ದೇಶ ಸಫಲವಾದಂತಾಯಿತು. ಜ್ಯೋತಿ, ನಿಮ್ಮ ಗಂಡನ ಜೊತೆಗೆ ಹೋಗ್ಲಿಕ್ಕೆ ನೀವು ರೆಡಿ ತಾನೆ? ಸಂಗಣ್ಣ ತಗೊಳ್ಳಿ ಅಮ್ಮ ಸ್ವೀಟ್. ನೀವೇ ತಿನ್ನಬೇಡಿ. ಇವಾಗ ಅತ್ತೆ ಸೊಸೆಗೆ, ಸೊಸೆ ಅತ್ತೆಗೆ ತಿನ್ನಿಸ್ಬೇಕು. ಅತ್ತೆ ಸೊಸೆ ಒಂದು